ಹಲೋ ಆಲ್ಸೋ ಇವತ್ತು ನಮ್ಮಮ್ಮ ಮಟನ್ ಬಿರಿಯಾನಿ ಮಾಡ್ತಾಯಿದ್ರು. ಅವರು ಸೂಪರಾಗಿ ಮಾಡ್ತಾರೆ ಮಟನ್ ಬಿರಿಯಾನಿ. ಸೊ ಹೇಗೆ ಮಾಡ್ತಾರೆ ಮಟನ್ ಬಿರಿಯಾನಿ ಅಂತ ಈ ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೋಡಿ. ಸೊ ಇವಾಗ ನಮ್ಮಮ್ಮ ಕೊಡ್ತೀನಿ ಮೈಕು, ಅವ್ರ ಇಂಗ್ರೀಡಿಯೆಂಟ್ಸ್ ಏನು ಆಮೇಲೆ ಹೇಗೆ ಮಾಡೋದು ಅಂತ ಅವ್ರು ತೋರಿಸ್ಕೊಡ್ತಾರೆ. ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ 3 ಪಾವ್ದು. 3/4 kg ಮಟನ್ ತೊಗೊಂಡಿದ್ದೀನಿ. ಅದು ಮಟನ್ ಬಂದ್ಬಿಟ್ಟು ಮೊಸರು, ಲಿಂಬೆಹಣ್ಣು, ಉಪ್ಪು ಹಾಕಿ ಕಲಸಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಇದು ಬಿರಿಯಾನಿಗೆ ಬೇಕಾಗಿರೋದು ಮಸಾಲೆಗಳು. ಇದು ಮನೆಯಲ್ಲಿ ಮಾಡಿರೋದು ಬಿರಿಯಾನಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ತುಪ್ಪ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ಪುದೀನ. ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಈ ಲೋಟದಲ್ಲಿ 3 ಪಾವು ಅಕ್ಕಿ ಹಾಕ್ಕೊಂಡಿದ್ದೀನಿ. 3 ಪಾವು ಅಕ್ಕಿ ಹಾಕ್ಕೊಂಡು ತೊಳೆದು ನೆನೆಸಿದ್ದೀನಿ. ಇಲ್ಲಿ ಒಗ್ಗರಣೆ ಹಾಕೋಣ ಅಷ್ಟರಲ್ಲಿ ಅದು ನೆನೆಯುತ್ತೆ. 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೀನಿ. ಆಮೇಲೆ 3 ಟೇಬಲ್ ಸ್ಪೂನು ಎಣ್ಣೆ. ಗೊತ್ತಾಗತ್ತೆ ನಮಗೆ ಎಷ್ಟು 3 ಸ್ಪೂನ್ ಆಗುತ್ತೆ ಅಂತ. ಎಷ್ಟು ಎಣ್ಣೆ ಕಮ್ಮಿ ಹಾಕ್ತೀವಿ, ತುಪ್ಪ ಹಾಕಿರ್ತೀವಲ್ಲ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡೋದು. ಇವಾಗ ಎಣ್ಣೆನೂ ತುಪ್ಪ ಕಾಯ್ದಿದೆ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಇದಾಗಬೇಕು. ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ 3 ತೊಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಆಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಆಮೇಲೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಟೊಮೊಟೊ ಮೆತ್ತಗಾಗಬೇಕಂದ್ರೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ. 1-2 ಇಂಚು ಇದು ಉಪ್ಪು ಹಾಕಿ, ಆವಾಗ ಬೇಗ ಟೊಮೊಟೊ ಇದಾಗುತ್ತೆ, ಮೆತ್ತಗಾಗತ್ತೆ, ಬೇಗ ಬೇಯ್ಕೊಳುತ್ತೆ. ಇದು ಮನೆಯಲ್ಲಿ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಫ್ರೆಶ್ಶಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಅಂಗಡಿಯಲ್ಲಿ ತೊಗೊಂಡ್ರೆ ಅಷ್ಟೇನು ಚೆನ್ನಾಗಿರಲ್ಲ. ಅದು ಯಾವಾಗ ಮಾಡಿರ್ತಾರೋ ಅದು ಟೇಸ್ಟ್ ಎಲ್ಲ ಹೋಗಿರುತ್ತೆ. ನಾನು ಇವಾಗ ಬೆಳಗ್ಗೆ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈ ಮುಚ್ಚಳದ ಈ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಕ್ತೀನಿ ನೋಡಿ. ಉಪ್ಪು ಹಾಕಿಕ್ಕೆ ಎಷ್ಟು ಬೇಗ ಟೊಮೊಟೊ ಇದಾಗಿದೆ, ಮೆತ್ತಗಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮನೆಯಲ್ಲಿ ಮಾಡಿರೋದು ಇದು ಬಿರಿಯಾನಿ ಪೌಡರು. ಈ ಪೌಡರ್ ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ, ನಾನು ಇದು ಮಾಡಾಕ್ತೀನಿ. ಇದು ಇವಾಗ 3 ಪಾವು ಹಾಕ್ತಾ ಇರೋದಕ್ಕೆ ಇದು 2 ಸ್ಪೂನ್ ಹಾಕ್ಬೇಕು ಇದರಲ್ಲಿ. ಇದು ಎಲ್ಲ ಚೆನ್ನಾಗಿದೆ. ಇದು ಬಿರಿಯಾನಿ ಪೌಡರ್ ನಾನೇ ಮಾಡಿರೋದು ಮನೆಯಲ್ಲಿ. ಇದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. 2.5 ಸ್ಪೂನ್ ಹಾಕ್ತಾಯಿದ್ದೀನಿ. ಈ ಬಿರಿಯಾನಿಗೆ ಏನಂದರೆ ಬೇರೆಯವರು ಚಕ್ಕೆ ಲವಂಗ ಅದೆಲ್ಲ ಹಾಕ್ತಾರೆ. ನಾನು ಇದೇ ಫುಲ್ಲು ಟೇಸ್ಟ್ ಕೊಡೋದಂದರೆ ಈ ಪೌಡರೇ ಮೇನು. ಇದು ಬೇಕಾದರೆ ಕಮೆಂಟ್ ಮಾಡಿ, ತೋರಿಸ್ತೀನಿ ಒಂದಿನ. ಮಸಾಲೆ ಎಲ್ಲ ಒಂಥರ ಹದವಾಗಿ ಗಟ್ಟಿಗೆ ಹಿಂಗೆ ಆಗಿಕ್ಕೆ ಸ್ವಲ್ಪ ಆಮೇಲೂ ಬೇಕಾಗುತ್ತೆ ಕೊತ್ತಂಬರಿನೂ ಪುದೀನ. ಒಂದು ಇಡೀ ಕೈಯಷ್ಟು ಕೊತ್ತಂಬರಿ ಪುದೀನ. ಅದಾಗಿದ್ದ ತಕ್ಷಣವೇ ಇನ್ನೊಂದು 2 ಸಲ ಹಿಂಗೆ ಅಲ್ಲಾಡಿಸ್ಕೊಂಡು ನೋಡಿ. ಇಷ್ಟೇ ಸಿಂಪಲ್ ಬಿರಿಯಾನಿ, ಆರಾಮಾಗಿ ಮಾಡ್ಬೋದು. ಆಮೇಲೆ ಇದು ಮಟನ್ದು ಏನಂದರೆ ನಾನು ಹೇಳಿದ್ದೀನಿ ಫಸ್ಟೇ. ನಾನು ಇದು ಕಲಸಬೇಕಾದ್ರೆ ಇದು ಮಾಡ್ಕೋಬೇಕು, ಮರ್ತೋಗ್ಬಿಟ್ಟೆ. ಇದು 3/4 kg ಮಟನ್ಗೆ ಒಂದು 2 ಲೋಟ, ಚಿಕ್ಕ ಲೋಟದಲ್ಲಿ 2 ಲೋಟ ಮೊಸರು, 1 ಲಿಂಬೆಹಣ್ಣು, ಉಪ್ಪು ಹಾಕಿ ಕಲಸಿ 10 ನಿಮಿಷ ಇಟ್ಬಿಡಿ. 10 ನಿಮಿಷ ಇಟ್ಟಾದ್ಮೇಲೆ ಯಾಕಂದರೆ ಮಟನ್ನು ಸ್ವಲ್ಪ ತುಂಬ ನಿಧಾನಕ್ಕೆ ಬೇಯುತ್ತೆ, ಹಾಗಾಗ್ಬಿಟ್ಟು 2 ವಿಸಿಲ್ ಮಾಡ್ಕೊಳ್ಳಿ. 10 ನಿಮಿಷ ಇಟ್ಟು ಕಲಸಿ ಇಟ್ಬಿಟ್ಟು 2 ವಿಸಿಲ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಇದೇ ಹಾಕ್ತಾಯಿದ್ದೀನಿ ಇವಾಗ. ಇದೆಲ್ಲ ಆದಮೇಲೆ ಸ್ವಲ್ಪ ಚೆನ್ನಾಗೆ ಇದು ಹೊಂದ್ಕೋಬೇಕು. ಈ ಮಸಾಲೆ ಎಲ್ಲ ಇದೆಯಲ್ಲ, ಇದಕ್ಕೆ ಚೆನ್ನಾಗಿ ಕಲೆಕ್ಷನ್ ಹಾಕಬೇಕು. ಇವಾಗ ಇದು 3 ಪಾವು ಅಕ್ಕಿ ಇಡೋದಕ್ಕೆ ನಾನು ಈ ಸ್ಪೂನಲ್ಲಿ 1.5 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಸಾಕು, ಕರೆಕ್ಟಾಗಿ ಅಳತೆ ಬರುತ್ತೆ ನೋಡಿ.
ಇದು ನಾನು ಕಲ್ತಿರೋ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಬಿರಿಯಾನಿ ತುಂಬ ಎಲ್ಲರಿಗೂ ತುಂಬ ಇಷ್ಟ. ಈಸಿ ಮೆಥಡಲ್ಲು. ಆಮೇಲೆ ಇದು ಮಟನ್ ಬೇಯಿಸ್ಕೊಂಡಿರ್ತೀವಲ್ಲ, ಹಂಗಾಗ್ಬಿಟ್ಟು ಇದು ಮಸಾಲೆ ಚೆನ್ನಾಗಿ ಅದಕ್ಕೆ ಹೊಂದ್ಕೋಬೇಕು. 1-2 ಸೆಕೆಂಡು, ಒಂದು 5 ನಿಮಿಷ ಬಿಟ್ಟಿದ್ದೆ. ಇದು ಚೆನ್ನಾಗಿ ಕುದ್ದಿದೆ ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿ ಬಂದಿದೆ. ನೆಕ್ಸ್ಟ್ ನೋಡಿ, ಒಂದು ಸಲ ಟ್ರೈ ಮಾಡಿ ಚೆನ್ನಾಗಿ. ನೀವು ಅನ್ಸತ್ತೆ ನೀವೇ ಮಾಡ್ಕೊಂಡು ತಿಂತಾ ಇರ್ತೀರ. ಈಸಿ ಮೆಥಡು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲಿರೋದು ಬಿರಿಯಾನಿ ಪೌಡ್ರ್ ಒಂದು ಇದ್ದರೆ 10 ನಿಮಿಷಕ್ಕೆ ಮಾಡ್ಬೋದು ಬಿರಿಯಾನಿ. ಇವಾಗ ಇದು 3 ಪಾವ್ ಅಕ್ಕಿ, ಈ ಲೋಟದಲ್ಲಿ 3 ಪಾವ್ ಅಕ್ಕಿ ಹಾಕಿದ್ದೀನಿ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ನೆಂದಿದೆ. ಒಂದು 10 ನಿಮಿಷ ನೆಂದರೆ ಸಾಕು. ಈ ಮಸಾಲೆ ಎಲ್ಲ ಇದೆಲ್ಲ ಮಾಡೋಷ್ಟರಲ್ಲಿ ತೊಳೆದಿಟ್ಬಿಟ್ರೆ ಅದೇ ನೆನೆಯುತ್ತೆ. ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಹಾಕ್ಮೇಲೆ ಒಂದೆರಡು ಸಲ ನಿಧಾನಕ್ಕೆ ಹಿಂಗೆ ಕಲಿಸ್ಬೇಕು. ಯಾಕೆ ಮಸಾಲೆ ಚೆನ್ನಾಗಿ ಹಿಡಿಬೇಕಲ್ಲ, ಮಟನ್ಗೂ ಹಿಡ್ದಿರಬೇಕು, ಅಕ್ಕಿಗೂ ಹಿಡಿಬೇಕು. ನೋಡಿ ಚೆನ್ನಾಗೆ ಹಿಂಗೆಲ್ಲ ಒಂದು ಸಲ ಕಲಿಸ್ಕೊಂಡ್ಬಿಟ್ರೆ. ಕುಕ್ಕರಲ್ಲಿ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ನನಗೇನೋ ಕುಕ್ಕರಲ್ಲಿ ಮಾಡೋಕ್ಕೆ ಇಷ್ಟ ಆಗಲ್ಲ. ಯಾಕೆ ಈ ಥರ ಪಾತ್ರೆದಲ್ಲಿ ಮಾಡಿದ್ರೆ ಚೆಂದ, ನೀಟಾಗಿ ದಮ್ಮಕ್ಕೂ ಬಿಡ್ಬೋದು. ಕುಕ್ಕರಲ್ಲೂ ಚೆನ್ನಾಗಿ ಬರುತ್ತೆ, ಆದರೆ ನೀರು ಮಾತ್ರ ಹುಷಾರಾಗಿ ನೋಡಿ ಎಷ್ಟು ಹಾಕಬೇಕು, ಕಮ್ಮಿ ಹಾಕಬೇಕು, ಇಲ್ಲಾಂದರೆ ಮುದ್ದೆ ಥರ ಆಗುತ್ತೆ. ಇದೊಂದು 5 ನಿಮಿಷ ಇದಾಗಲಿ, ಅಷ್ಟರಲ್ಲಿ ನೀರು ತೊಗೊತೀನಿ. ಅಕ್ಕಿ ಹಾಕ್ಮೇಲೆ 1-2 ಸೆಕೆಂಡು ಇದು ಕುದಿಯೋಕ್ಕೆ ಬಿಡಬೇಕು. ಈ ಥರ ಸ್ವಲ್ಪ ಮಸಾಲೆ ಅಡ್ಜಸ್ಟ್ ಆಗಲಿ ಅಂತ. ಇವಾಗ ಬಂದ್ಬಿಟ್ಟು ನೀರು ಹಾಕ್ತೀನಿ. ಈ ಲೋಟದಲ್ಲಿ 3 ಪಾವು ಅಕ್ಕಿ ತೊಗೊಂಡಿದ್ದೆ, ಹಂಗಾಗ್ಬಿಟ್ಟು 5 ಲೋಟ ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಮಸಾಲೆ ಒಂದು ಲೋಟ ಅಷ್ಟು ಇರುತ್ತಲ್ಲ ಗೊಜ್ಜೆಲ್ಲ. 1 2 3 4 5 ಲೋಟ ಹಾಕಿದ್ದೀನಿ. ಯಾಕಂದರೆ ಬಿರಿಯಾನಿ ಉಡಿ ಇದ್ರೇ ಚಂದ ನೋಡಿ. 5 ಲೋಟ ಹಾಕಿದ್ದೀನಿ. ಇವಾಗ ಇದು ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕಲಿಸ್ಬಿಟ್ಟು ಇವಾಗ ನೀವು ಚೆಕ್ ಮಾಡ್ಕೋಬೋದು, ಉಪ್ಪು ಖಾರ ಏನಾದರೂ ಕಮ್ಮಿ ಇದೆಯಾ ಏನು ನೋಡಿಬಿಟ್ಟು. ಏನು ಕಮ್ಮಿ ಇರುತ್ತೆ ಅದು ಸ್ವಲ್ಪ ಹಾಕ್ಕೋಬೋದು, ಎಲ್ಲ ಕರೆಕ್ಟಾಗಿರುತ್ತೆ. ಲಾಸ್ಟಲ್ಲಿ ಇದು ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಇನ್ನೊಂದು ಇಡಿ ಇತ್ತು, ಅದು ಹಾಕ್ತಾಯಿದ್ದೀನಿ. ಅಷ್ಟೇ. ಅಕ್ಕಿ ಒಂದು 5 ನಿಮಿಷಕ್ಕೆ ಹಿಂಗಾಗಿದೆ ಅನ್ನ. ಕರೆಕ್ಟಾಗಿ ನೀರು ಹಾಕಿದ್ದೀನಿ ನೋಡಿ. ಇವಾಗ ಏನು ಮಾಡಬೇಕಂದ್ರೆ ಸ್ಲೋ ಮಾಡಿ ದಮ್ ಹಾಕಿಡಬೇಕು. ಒಂದು 10 ನಿಮಿಷ ಇಟ್ಟರೆ ಸೂಪರಾಗಿರೋದು ಮಟನ್ ಬಿರಿಯಾನಿ ರೆಡಿ. ಬಿಸಿ ಬಿರಿಯಾನಿ ಆಗಿದೆ. ಎಲ್ಲರೂ ಮನೆಯಲ್ಲಿ ಮಾಡ್ಕೊತೀನಿ. ಟೇಸ್ಟ್ ನೋಡಿದ್ವಿ, ತುಂಬ ಚೆನ್ನಾಗಾಗಿದೆ ನೋಡಿ, ಸಖತ್ತಾಗಿದೆ.